ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ KCET ಅಂದರೆ ಈ ವರ್ಷದ 2024 ಸಾಲಿನ ಸೈನ್ಸ್ ಆಗಿರುವಂಥ ವಿದ್ಯಾರ್ಥಿಗಳು ಏನಾದರೂ BSc ನರ್ಸಿಂಗು ಮತ್ತು ಫಾರ್ಮಸಿ, ಫಾರ್ಮಸಿ, ಫಾರ್ಮಾ ಡಿ ಈ ಒಂದು ಕೋರ್ಸ್ಗಳನ್ನು ಮಾಡಬೇಕು ಅಂತಂದರೆ ನೀಟ್ ಎಕ್ಸಾಮ್, ಅದರಲ್ಲಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಇದನ್ನು ಕೂಡ ಮಾಡಬೇಕು ಅಂತಂದರೆ, ಆಮೇಲೆ ಇಂಜಿನಿಯರಿಂಗ್ ಇರ್ಬೋದು, ಆರ್ಕಿಟೆಕ್ಚರ್ಸು, ಅಗ್ರಿಕಲ್ಚರ್ಸು ಇವೆಲ್ಲ ಕೋರ್ಸ್ಗಳಿಗೆ ಕಾಮನ್ ಆದಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಅದರ ಹೆಸರು KCET. ಆದರೆ ಈ ವರ್ಷ ಒಂದು ಶಾಕಿಂಗ್ ಅಂದರೆ, ನಮ್ಮ ಅಲೈಡ್ ಹೆಲ್ತ್ ಸೈನ್ಸ್ ಯಾರು ಪ್ಯಾರಾಮೆಡಿಕಲ್ ಕೋರ್ಸನ್ನು ಮಾಡಬೇಕು ಅಂತ ಬಯಸಿದ್ದಾರೆ, ಪ್ಯಾರಾಮೆಡಿಕಲ್ ಕೋರ್ಸ್ ಡಿಗ್ರಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಅಂದರೆ ಯಾವುದು, ಅಲೈಡ್ ಹೆಲ್ತ್ ಸೈನ್ಸು, BPO, BPT, ಫಿಸಿಯೋಥೆರಪಿ ಕೋರ್ಸು, ಮತ್ತು BSc MLT, BSc OT, BSc ಡಯಾಲಿಸಿಸ್, BSc ಎಕ್ಸ್ರೇ ಟೆಕ್ನಾಲಜಿ ಇವೆಲ್ಲ ಕೋರ್ಸ್ ಮಾಡಬೇಕಂದ್ರೂ ಕೂಡ ಈ ವರ್ಷ ಒಂದು ಶಾಕಿಂಗ್ ಅಪ್ಡೇಟನ್ನು ಮಾಡಿದ್ದಾರೆ KE ಏನಂದರೆ, ಇಲ್ಲಿ ನೋಡ್ಬೋದು, ಒಂದು ಇಲ್ಲಿ ಡೆಮೋ ಲಿಂಕನ್ನು ಬಿಟ್ಟಿದ್ದೀವಿ. ನಾವು ಇನ್ನೂ ಕೂಡ ನಾವು ಅಪ್ಲಿಕೇಶನ್ ಆರಂಭಿಸಿಲ್ಲ, ಆದರೆ ಒಂದು ಡೆಮೋ ಲಿಂಕನ್ನು ಬಿಟ್ಟಿದ್ದೀವಿ. ಅಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, BPO, BPT, AHS ಇಲ್ಲಿ ನೋಡ್ರಿ, ಅರೆ ವೈದ್ಯಕೀಯ ಕೋರ್ಸ್ಗಳು ಅಂತ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಬರುತ್ತೆ. ಅಂದರೆ ಈ ವರ್ಷದಿಂದ ಏನಾಗ್ಬೋದು ಅಂದರೆ, ನೀವು ಅಂದರೆ 2024ರಿಂದ ಇದನ್ನು CET ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ ಅಂತ ಅನ್ಬೋದು. ಯಾಕಂತಂದರೆ ಮೊದಲು ಇರಲಿಲ್ಲ ಈ ಥರ ಒಂದು ಆಪ್ಷನ್ಸ್. ಬಟ್ ಈ ವರ್ಷದಿಂದ ಏನು ಮಾಡಿದ್ದಾರೆ, KCET ಎಕ್ಸಾಮನ್ನು ಅಲೈಡ್ ಹೆಲ್ತ್ ಸೈನ್ಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಮಾಡ್ಬೋದು ಈ 2024ನೇ ಸಾಲಿನಲ್ಲಿ. ಬಟ್ 2023ರಲ್ಲಿ CET ಎಕ್ಸಾಮ್ಸ್ ಕಂಪಲ್ಸರಿ ಅಟೆಂಡೆನ್ಸ್ ಮಾಡಿರಲಿಲ್ಲ. ಡೈರೆಕ್ಟಾಗಿ ನಿಮಗೆ ಪರ್ಸೆಂಟೇಜು ಮತ್ತು ಕಾಸ್ಟ್ ಬೇಸ್ ಮೇಲೆ ಸೆಲೆಕ್ಷನ್ ಮಾಡ್ಕೊತಾ ಇದ್ದರು. ಬಟ್ ಇದನ್ನು ಮುಂದಿನ ದಿನಗಳಲ್ಲಿ ಕೂಡ ನೋಡಬೇಕು ಏನಾಗುತ್ತೆ ಅಂತ ಈ ಒಂದು ಪ್ರೊಸೆಸನ್ನು. ಅದರ ಜೊತೆಗೆ ಈ ನರ್ಸಿಂಗ್, BS ನರ್ಸಿಂಗ್ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಹೋದ ವರ್ಷದಿಂದಲೇ ಏನಾಗಿದೆ, CET ಎಕ್ಸಾಮ್ ಕಂಪಲ್ಸರಿ ಆಗಿದೆ. ಅದನ್ನು ಕೂಡ ಇಲ್ಲಿ ಏನಂತಂದರೆ ಕಂಟಿನ್ಯೂಸ್ ಈ ವರ್ಷವೂ ಕೂಡ CET ಎಕ್ಸಾಮನ್ನು ಕಂಪಲ್ಸರಿ ಮಾಡಿದ್ದಾರೆ. ಅದಾದಮೇಲೆ ಇನ್ನೊಂದು ಯಾವುದಂದರೆ, ನಮ್ಮ ಫಾರ್ಮಸಿ ವಿದ್ಯಾರ್ಥಿಗಳು ಏನಾದರೂ ಇದನ್ನು ಮಾಡಬೇಕಂದ್ರೆ, ಫಾರ್ಮಸಿ ಮಾಡಬೇಕಂತಂದರೆ ಅವ್ರಿಗೂ ಕೂಡ CET ಎಕ್ಸಾಮನ್ನು ಅಟೆಂಡ್ ಮಾಡೋಕ್ಕೆ ಹೋಗಬೇಕಾಗತ್ತೆ. ಓಕೆನಾ. ಕಂಟಿನ್ಯೂಸ್ ಆಗಿ ಒಂದು CETಗೆ ಸಂಬಂಧಿಸಿದಂಥ ಸ್ಪೆಷಲಿ BSc ನರ್ಸಿಂಗು, ಇದು ಫಾರ್ಮಸಿ ಮತ್ತು BPO, BPTಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೇನೆ. ಸೊ ನಮ್ಮ ಚಾನಲ್ಗೆ ನೀವು 2024ರಲ್ಲೇ ಈಗೇನಾದರೂ ನೀವು PUCಯಲ್ಲಿ CETಗೆ ರೆಡಿ ಮಾಡ್ಕೊತಾ ಇದ್ದರೆ, ಮುಂದಿನ ಗೈಡ್ಲೈನ್ಸ್ ಅದು ಏನಾದರೂ ಮಾಹಿತಿ ಬೇಕಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.